ಕರುಪು ಹೊಸ ಅವತಾರದಲ್ಲಿ ಸೂರ್ಯ ಅವರು ಇವತ್ತು ಬರ್ತ್ಡೇ ದಿವಸ ಒಂಥರ ಡಿಫ್ರೆಂಟ್ ಶೇಡಲ್ಲೇ ಬಂದವ್ರೆ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಆ ತ್ರಿಶೂಲ ಆಗಲಿ, ಅದಾದಮೇಲೆ ಹಿಂದೆ ಇರೋ ಬ್ಯಾಕ್ಗ್ರೌಂಡು, ಆ ರಕ್ತ ಎಲ್ಲ ನೋಡ್ತಾ ಇದ್ರೆ ಸೂರ್ಯ ಅವ್ರನ್ನ ಹಳೇ ಲುಕ್ಕಲ್ಲಿ ನಾವು ನೋಡ್ಬೋದಾ ಅಂತ ತುಂಬ ಎಕ್ಸೈಟಿಂಗ್ ಕಾಯ್ತಾ ಇದ್ದೀನಿ. ಯಾಕೆ ಅಂತಂದರೆ ಕಂಗುವ ರೆಟ್ರೋ ಹೇಳ್ಕೊಂಡಿರೋ ರೇಂಜಿಗೆ ಅವರಿಗೆ ಸಿಕ್ಕಿಲ್ಲ. ಇದರಿಂದ ಬೇರೆ ರೀತಿನೇ ಸಕ್ಸಸ್ ಸಿಗ್ಬೋದು ಅಂತ ಅನಿಸ್ತೈತೆ. ಯಾಕೆ ಅಂತಂದರೆ ಈ ತಮ್ನೇಲೆಲ್ಲ ನೋಡಿದ್ರೆ, ಹಿಂದೆ ಬಂದಿರೋ ಲುಕ್ಸ್ ಎಲ್ಲ ನೋಡಿದ್ರೆ ಒಂಥರ ಡಿಫ್ರೆಂಟ್ ಆಗಿದೆ, ತುಂಬ ವೈಬ್ರೇಟಿಂಗ್ ಆಗಿ ಕಾಣ್ತಿದೆ. ಇದಕ್ಕೆ ಡೈರೆಕ್ಷನ್ ವಿಚಾರದಲ್ಲಿ ಬಾಲಾಜಿ ಅವ್ರು ಮಾಡ್ತಾ ಇರೋದು. ಅದಾದಮೇಲೆ ಸೂರ್ಯ ಅವ್ರ ಜೊತೆ ತ್ರಿಷಾ ಅವರು ಕೊಲಾಬ್ರೇಷನ್ ಅಲ್ಲಿ ಮಾಡ್ತಾ ಇರೋದು. ಬ್ಯಾಕ್ಗ್ರೌಂಡ್ ಸ್ಕೋರ್ ವಿಚಾರದಲ್ಲಿ ಸಾಯಿ ಅಭಿನಯಕರ್ ಇದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಿರೋದು. ಇದರಲ್ಲಿ ಒಂಥರ ಬ್ಯಾಕ್ಗ್ರೌಂಡ್ ಸ್ಕೋರ್ ಯಾವ ಥರ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕೆ ಅಂತಂದರೆ ಬರೀ ಅನಿರುದ್ಧ ಅವ್ರ ಕಡೆಯಿಂದ, ಬೇರೆಯವ್ರ ಕಡೆಯಿಂದ ಜಿ ವಿ ಪ್ರಕಾಶ್ ಅವರು ಇವರು ನೋಡಿ ಬೇಜಾರಾಗೈತೆ. ನೋಡೋಣ ಈ ಸತಿ ಯಾವ ಥರ ಇರ್ಬೋದು ಬ್ಯಾಕ್ಗ್ರೌಂಡ್ ಸ್ಕೋರು ಅಂತ ತುಂಬ ಎಕ್ಸೈಟಿಂಗ್ ಕಾಯ್ತೇನೆ. ಸೂರ್ಯ ಅವರಿಗೆ ಹುಟ್ಟಿದಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಬನ್ನಿ ಮ್ಯಾಟ್ರಿಗೆ ಹೋಗೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ. ಗಂಟ್ಲು ಊಷ್ಟ ಆಗೈತೆ, ಹಂಗೂ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಒಂಚೂರು ಕ್ಲಿಯರ್ ಇರಲ್ಲ. ಬನ್ನಿ ಹೋಗೋಣ. ಕರ್ಪೂರ ಹಚ್ಚಿ ಕಣ್ಣಿಗೊತ್ಕೊಳ್ಳೋ ಶಾಂತವಾದ ದೇವರಲ್ಲ. ಮನ್ಸಾರೆ ಬೇಡಿ ವರ ಕೇಳಿದ್ರೆ ತಕ್ಷಣ ವರ ಕೊಡುವಂತ ಶಕ್ತಿಯುತ ದೇವರು. ನನ್ನ ಹೆಸರು ಸರ್ವಣ, ನನಗೆ ಇನ್ನೊಂದು ಹೆಸರು ಇದೆ. ಮೇರೆ ಭಾಯ್, ಇದು ನಮ್ಮ ಟೈಮು, ಸರಿಯಾಗಿ ಅಟ್ಟ ಆಡ್ಸ್ಕೊಂಡು ಹೊಡಿತೀನಿ. ಇದು ಸೂಪರ್ ಆಗಿದೆ ಕಣ. Baby, Daddy's home. ಯಪ್ಪ ಏನು ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೀರಾ, ನೆಕ್ಸ್ಟ್ ಲೆವೆಲ್. ಕ್ರೆಡಿಟ್ ಹೋಗ್ಲೇಬೇಕು. ಬ್ಯಾಕ್ಗ್ರೌಂಡ್ ಸ್ಕೋರು ನೆಕ್ಸ್ಟ್ ಲೆವೆಲ್ಗೆ ಕೊಟ್ಟವ್ರೆ ಅಂತ ಹೇಳ್ತೀನಿ. ಮಸ್ತಾಗಿ ಕೊಟ್ಟವ್ರೆ ಬ್ಯಾಕ್ಗ್ರೌಂಡ್ ಸ್ಕೋರ್. ಲಿಟ್ರಲಿ ನಿಮ್ಮನ್ನ ಹಿಡಿದು ಕುಣಿಸುತ್ತೆ. ಲಿಟ್ರಲಿ ಟೀಸರಲ್ಲೇ ಇನ್ನು ನೆಕ್ಸ್ಟು ಆಲ್ಮೋಸ್ಟ್ ಅಲ್ಲಿ ಫಿಲಮ್ ಶೂಟಿಂಗ್ ಕಂಪ್ಲೀಟ್ ಆಗಿರ್ಬೇಕು ಗುರು. ಯಾಕೆ ಅಂತಂದರೆ ಇಷ್ಟೊಂದು ಸೀನ್ಸ್ ಬಿಟ್ಟಿದ್ದಾರೆ. ಎಡಿಟಿಂಗ್ ಮಾತ್ರ ಪ್ರತಿ ಒಂದು ಸೀನ್ ಟು ಸೀನ್ ಸಕ್ಕತ್ತಾಗಿ ಎಡಿಟ್ ಮಾಡವ್ರೆ. ಅದು ನನಗೆ ತುಂಬ ಇಷ್ಟ ಆಯಿತು. ಎಡಿಟಿಂಗು ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರು ಸಕ್ಕತ್ತಾಗಿ ಕಾಣಿಸ್ತೈತೆ. ಅದಾದಮೇಲೆ ತುಂಬ ಆಟ ಆಡಿದ್ದಾರೆ ಎಡಿಟಿಂಗ್ ವಿಚಾರದಲ್ಲಿ. ನೀವು ನೋಡೋದಾದರೆ ಟೀಸರಲ್ಲೇ ಗೊತ್ತಾಗುತ್ತೆ. ಒಂದೊಂದು ಫ್ರೇಮ್ಸ್ ಕೂಡ ರಿಚ್ ಆಗಿ ಕಾಣಿಸ್ತಿದೆ, ಸಕ್ಕತ್ತಾಗಿ ಕಾಣಿಸ್ತೈತೆ ಅಂತ ಹೇಳ್ತೀನಿ. ಅದಾದಮೇಲೆ ಫಿಲಮ್ ಸ್ಟೋರಿ ಲೈನ್ ವಿಚಾರದಲ್ಲಿ ತುಂಬ ಡಿಫ್ರೆಂಟಾಗಿ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ಸೂರ್ಯ ಅವರಿಗೆ ತುಂಬ ಶೇಡ್ಸ್ ಇರೋದು ಕಾಣಿಸ್ತಿದೆ. ಯಾಕೆ ಅಂತಂದರೆ ಲಾಯರಲ್ಲಿ ಬಂದಿದ್ದಾರೆ, ಅಂದರೆ ಒಂದು ಜೈ ಭೀಮಲ್ಲಿ ಏನು ಅವ್ರ ಅವತಾರದಲ್ಲಿ ಬಂದಿದ್ರು ಅದೇ ಥರ ಇದರಲ್ಲೂ ಒಂದು ಶೇಡ್ ಇದೆ. ಅದಾದಮೇಲೆ ರೌಡಿ ಗೆಟಪಲ್ಲೂ ಕೂಡ ಇದೆ, ಒಂಥರ ಏನು ಗೊತ್ತಿಲ್ಲದೆ ಇರೋ ಅಮಾಯಕನ ಕ್ಯಾರೆಕ್ಟರು ಇದೆ. ಸೊ 3 ಡಿಫ್ರೆಂಟ್ ಕ್ಯಾರೆಕ್ಟರ್ಸಲ್ಲಿ ನಾನು ಸೂರ್ಯ ಅವ್ರನ್ನ ನೋಡೋಕ್ಕೆ ತುಂಬ ಎಕ್ಸೈಟಿಂಗ್ ಆಯ್ತಿದ್ದೀನಿ. ಯಾಕೆ ಅಂತಂದರೆ ಸಖತ್ತಾಗಿ ಸ್ವ್ಯಾಗು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಯಾಕೆ ಅಂತಂದರೆ ಆಫ್ಟರ್ ರೋಲೆಕ್ಸ್ ತುಂಬ ಜನ ಕಾಯ್ತಿದ್ದು ಸೂರ್ಯ ಅವರು. ಯಾವಾಗ ಆ ಅವತಾರದಲ್ಲಿ ಒಂಥರ ಬ್ಲಡ್ ಶೇಡ್, ಒಂಥರ ಮಾಸ್ ಅವತಾರದಲ್ಲಿ ಯಾವಾಗ ಸೂರ್ಯ ಅವರು ಆ ಥರ ಕಾಣಿಸ್ತಾರೆ ಅಂತ ತುಂಬ ಜನ ಕಾಯ್ತಾ ಇದ್ರು. ಕೊನೆಗೂ ಕೂಡ ಕರುಪು ಕಡೆಯಿಂದ ಲಾಂಚ್ ಆಗಿದ್ದಾರೆ ಅಂತ ಹೇಳ್ತೀನಿ. ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ. ಯಾಕೆ ಅಂತಂದರೆ ಟೀಸರ್ ಒಂಥರ ಒಂದ್ಸತಿ ನೋಡಿದ ತಕ್ಷಣ ಸಮಾಧಾನ ಆಗೋದೇ ಇಲ್ಲ, ಆ ಥರ ಇದೆ. ತುಂಬಾ ಎಕ್ಸೈಟಿಂಗ್ ಆಗಿದೆ. ಯಾಕೆಂತಂದರೆ ಟೀಸರ್ ಈ ರೇಂಜಿಗೆ ಇದ್ಮೇಲೆ
ಇನ್ನು ನೆಕ್ಸ್ಟು ಟ್ರೈಲರ್ ಆಗಲಿ ಮೂವಿ ಯಾವ ರೇಂಜಿಗೆ ಇರ್ಬೋದು ಅಂತ ತುಂಬ ಜನ ಇಮೇಜಿನ್ ಮಾಡ್ತಾರೆ. ನಾನು ಇಮೇಜಿನ್ ಮಾಡಿದೆ, ಏಕೆ ಅಂತಂದರೆ ಟೀಸರ್ ನೋಡ್ಬೇಕಾದ್ರೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ಮೇಯ್ನ್ ಮ್ಯಾಟ್ರಿಗೆ ಬರೋದಾದರೆ, ಈಗ ಟೀಸರಲ್ಲಿ ಎಲ್ಲ ಫ್ರೇಮ್ಸು ತುಂಬ ಸಕ್ಕತ್ತಾಗಿ ಕಾಣಿಸ್ತೈತೆ, ತುಂಬ ರಿಚ್ ಆಗಿ ಮಾಡಿದ್ದಾರೆ. ಸೂರ್ಯ ಅವರು ಎಲ್ಲೂ ಗ್ಯಾಪ್ ಬಿಡ್ದಲ್ಲೇ ಕಂಟಿನ್ಯೂಸ್ ಆಗಿ ಮೂವಿ ಮಾಡ್ತಿದ್ದಾರೆ. ಆದರೆ ಕಂಗುವ ಏಂತಿಗೆ ಫ್ಲಾಪ್ ಆಯಿತು ಅಂತ ಲಿಟ್ರಲಿ ನನಗಂತೂ ಗೊತ್ತಿಲ್ಲ. ಅದರಲ್ಲಿ ಒಂಚೂರು ಡಿಸಡ್ವಾಂಟೇಜಸ್ ಇತ್ತು, ಆದರೂ ಕೂಡ ತುಂಬ ಚೆನ್ನಾಗಿತ್ತು ನನ್ನ ಪ್ರಕಾರ. ಯಾಕೆ ಅಂತಂದರೆ ಅದು ಡಿಸಡ್ವಾಂಟೇಜಸ್ ಒಂದೇ ಸ್ವಲ್ಪ ಸೈಡಿಗೆ ಇಟ್ಟು ಫಿಲಮ್ ನೋಡಿದ್ದಿದ್ರೆ ಚೆನ್ನಾಗಿ ಹೋಗಿರೋದೇನೋ ಫಿಲಮು. ಏಕೆ ಅಂತಂದರೆ ಎಫರ್ಟ್ಸ್ ತುಂಬ ಇತ್ತು ಅದಕ್ಕೆ. ಸೊ ಫಿಲಮು ತುಂಬ ಎಫರ್ಟ್ಸಿಗೆ ಈಗ ಜನ ಪ್ರೋತ್ಸಾಹಿಸಿದರೆ ಪಾರ್ಟ್ 2ಗೆ ಇನ್ನೂ ಚೆನ್ನಾಗಿ ಮಾಡಿರೋರೇನೋ ಶಿವ ಆ್ಯಂಡ್ ಟೀಮು ಡೈರೆಕ್ಷನ್ ಟೀಮ್ ಕಡೆಯಿಂದ. ಸೊ ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಜನ. ಸೊ ಇದಕ್ಕೆ ಒಂಥರ ಸೂರ್ಯ ಅವರು ಬೇರೆ ಮಾಸ್ ಅವತಾರದಲ್ಲಿ ಬಂದವ್ರೆ. ಇದರಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಖುಷಿ ಪಡೋ ಅಂಥ ಮೂವಿ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ರೆಟ್ರೋ ಕೂಡ ಮಿಕ್ಸಪ್ ಆಡಿಯನ್ಸು ಸ್ವಲ್ಪ ಜನಕ್ಕೆ ಇಷ್ಟ ಆಯಿತು, ಸ್ವಲ್ಪ ಜನಕ್ಕೆ ಇಷ್ಟ ಆಗಲಿಲ್ಲ. ಆದರೆ ಈ ಮೂವಿಲಿ ಮಾತ್ರ 100% ನನಗೆ ಯಾಕೋ ಕಾನ್ಫಿಡೆನ್ಸ್ ಇದೆ, ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು ಅಂತ. ಯಾಕೆ ಅಂತಂದರೆ ಅವ್ರ ಲುಕ್ಸ್ ಆಗಲಿ, ಅವ್ರ ಶೇಡ್ಸ್ ಆಗಲಿ, ಸ್ಟೋರಿ ಲೈನಪ್ ಕೂಡ ಗ್ರಿಪ್ಪಿಂಗ್ ಆಗಿದೆ ಅಂತ ಅನ್ನಿಸ್ತಿದೆ. ಯಾಕೆ ಅಂತಂದರೆ ಈ ಥರ ಲುಕ್ಸ್ ಆಗಲಿ, ಈ ಥರ ಶೇಡ್ಸಲ್ಲಿ ಬಂದಾಗ ಸೂರ್ಯ ಅವರು ಸೋತಿದ್ದು ಡೌಟು. ಸೊ ತುಂಬ ನನಗಂತೂ ಪರ್ಸನಲಿ ತುಂಬ ಇಷ್ಟ ಆಯಿತು ಟೀಸರು. ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ವೈಬ್ರೇಟಿಂಗ್ ಆಗಿ ಕಾಣ್ತು. ಏಕೆ ಅಂತಂದರೆ ಅನಿರುದ್ಧ ಆದಮೇಲೆ ಈ ರೇಂಜಿಗೆ ಎಷ್ಟೊಂದು ದಿವಸ ಆದಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರ್ ನೋಡಿ ತುಂಬ ಖುಷಿ ಆಯಿತು ನನಗೆ. ನಿಮಗೆ ಟೀಸರ್ ನೋಡಾದ್ಮೇಲೆ ಏನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಾಯ್ಸ್ ಒಂಚೂರು ಹೋಗ್ಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸ್ಟುಡಿಯೋ ಸಿಗೋಣ. ಬಾಯ್.